ಸಿಂಧು ಬಾಮ್ಮ. ತಗೊಳಮ್ಮ, ದಿನ ಈ ಕುಂಕುಮನ ನಿನ್ನ ಮಾಂಗಲ್ಯಕ್ಕೆ ಹಚ್ಕೊಳ್ಳಮ್ಮ. ನಿನಗೆ ಯಾವುದೇ ಆಪತ್ತು ಬರದ ಹಾಗೆ ಈ ಕುಂಕುಮ ರಕ್ಷೆಯಾಗಿ ಕಾಪಾಡುತ್ತೆ. ತಾಯಿ, ಬಂದಿದ್ದ ಕಷ್ಟಗಳನ್ನ ಹೂ ಎತ್ತದಾಗೆ ಹಗುರ ಮಾಡ್ಬಿಟ್ಟೆ. ನನ್ ತಾಳಿ ಕಳ್ದು ಹೋದಾಗ ಜೋಗಮ್ಮ ಬಂದು ಎಚ್ಚರಿಸಿದಾಗ ಅಷ್ಟೇ ಯಾಕೆ, ಇಲ್ಲಾಗ್ತಿರೋ ಎಲ್ಲ ಘಟನೆಗಳು ನನ್ನ ತುಂಬಾ ಭಯ ಪಡಿಸ್ಬಿಟ್ಟಿತ್ತು. ಆದ್ರೆ ನಿನ್ನ ದಯೆಯಿಂದ ಏನೂ ಆಗ್ಲಿಲ್ಲ. ಮುಂದೆ ಏನೂ ಆಗೋದು ಬೇಡ. ನಮ್ಮಪ್ಪ, ಅಕ್ಕ, ಬಾವ, ಮಗು ಮತ್ತೆ ಮಾವ, ಅಜ್ಜಿ, ಧರ್ಮೇಂದ್ರ ಡ್ಯಾಡಿ, ಜಾನು ಯಾರಿಗೂ ಏನು ತೊಂದರೆ ಆಗದಿರೋ ಹಾಗೆ ನೋಡ್ಕೊ. ಅವ್ರ ಪಾಲಿಗೆ ಬರೋ ಕಷ್ಟ ಏನೇ ಇದ್ರು ಅದನ್ನ ನನಗ್ ಕೊಟ್ಬಿಡು, ನಾನು ಅನ್ಭವಿಸ್ತೀನಿ. ಯಾಕಂದ್ರೆ ಅವರು ನನಗೋಸ್ಕರ ಮಾಡಿರೋ ತ್ಯಾಗ ತುಂಬಾನೇ ದೊಡ್ಡದು. ಬರೀ ದೇವ್ರಿಗೆ ಥ್ಯಾಂಕ್ಸ್ ಹೇಳಿದ್ರೆ ಸಾಕಾ? ದೇವ್ರ ರೂಪದಲ್ಲಿ ನಮ್ಗೆ ಆತಿಥ್ಯ ಮಾಡಿದ ಅಮ್ಮಂಗೆ ಥ್ಯಾಂಕ್ಸ್ ಹೇಳ್ಬೇಕಲ್ವಾ? ಬನ್ನಿ. ನೀನು ಆತ್ರದಲ್ಲಿ ನಿರ್ಧಾರ ತಗೋತಿದ್ಯಾ ಅನ್ಸುತ್ತೆ. ನೋಡ್ ಜಾನು, ಬಿಸ್ನೆಸ್ ಅಂದ್ಮೇಲೆ ಕಾಂಪಿಟೇಷನ್ ಇರುತ್ತೆ. ಅದನ್ನ ಅಷ್ಟೊಂದು ಪರ್ಸನಲ್ ತಗೋಬಾರ್ದು. ನನಗಿವಾಗ ಬೇರೆ ಮಾತು ಬೇಡ ಡ್ಯಾಡ್. ನಿಮಗ್ ನಾನ್ ಮುಖ್ಯ ಅನ್ನೋದೇ ಆದ್ರೆ ಆ ಕಾಂಟ್ರಾಕ್ಟ್ ಟೆಂಡರ್ಗೆ ಬರ್ತೀನಿ ಅಂತ ಹೇಳಿ. ಇಲ್ಲ ಅಂದ್ರೆ ಮಾತೇ ಆಡ್ದೆ ಸುಮ್ನೆ ಹೋಗ್ಬಿಡಿ ಡ್ಯಾಡ್. ನಿಮ್ಮ ಮೌನದಲ್ಲೇ ಉತ್ತರ ಸಿಕ್ತು ಅಂತ ನಾನು ಸುಮ್ನೆ ಆಗ್ಬಿಡ್ತೀನಿ. ಮಾತಾಡಿ ಡ್ಯಾಡ್. ಡ್ಯಾಡ್ ಮಾತಾಡಿ. ನಾನು ಸಿಂಧುಗ್ ಅಗೇನ್ಸ್ಟ್ ಆಗಿ ಆ ಕಾಂಟ್ರಾಕ್ಟ್ ವಿಷಯದಲ್ಲಿ ನಿಂತ್ಕೋಬೇಕು. ಒಂದ್ ಕೆಲಸ ಮಾಡಮ್ಮ, ಆ ಟೆಂಡರ್ ಕರೆಯೋ ದಿನ ನಾನು ನಿನ್ ಜೊತೆ ಬರ್ತೀನಿ. ಆ ಕಾಂಟ್ರಾಕ್ಟು ನಿನಗೆ ಬರೋ ಹಾಗೆ ಮಾಡ್ತೀನಿ. ಡ್ಯಾಡ್ ಮನಸ್ಫೂರ್ತಿಯಾಗಿ ಒಪ್ಕೊಂಡಿದಾರಂತ ನನಗನ್ನಿಸ್ತಿಲ್ಲ. ಆದ್ರೂ ದಿನ ಇಷ್ಟಿಷ್ಟೇ ಬದಲಾಗ್ತಿದ್ರೆ ಅಷ್ಟೇ ಸಾಕಪ್ಪ. ಸಿಂಧು ಜೊತೆ ಮಾತಾಡ್ಬೇಕು ಅಂತ ಕಾಯ್ತಿದ್ದೆ. ಈಗ ಟೆಂಡರ್ ನಮ್ದಾದ್ಮೇಲೆ ಅವಳು ಆಡಿದ ಒಂದೊಂದು ಮಾತಿಗೂ ಬಡ್ಡಿ ಸಮೇತವಾಗಿ ಉತ್ತರ ಕೊಡ್ತೀನಿ. ಅಮ್ಮ, ಮೌನದಲ್ಲಿ ಅಡಗಿರೋ ತೊಳಲಾಟ, ಕೋಪದಲ್ಲಿರೋ ಕಾಳಜಿ, ನಗು ಹಿಂದಿರೋ ನೋವರಿತೋರನ್ನ ನಿಜವಾದ ಆತ್ಮೀಯರು ಅಂತಾರೆ. ಆ ಆತ್ಮೀಯತೆಗೆ ಸರಿಯಾದ ಉದಾಹರಣೆ ನೀವೇ ಅಮ್ಮ. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಯಾವಾಗಲೂ ಹೀಗೆ ಇರಲಿ. ಇಬ್ರು 100 ಕಾಲ ಸುಖವಾಗಿ ನೆಮ್ಮದಿಯಿಂದ ಬಾಳ್ರಪ್ಪ.